Hello friends, ಇವತ್ತಿನ ಕ್ಲಾಸ್ ನಾವು ಡಾಲ್ಟನ್ ಅಟಾಮಿಕ್ ಥಿಯರಿ ಬಗ್ಗೆ ಸ್ಟಡಿ ಮಾಡೋಣ. So first ನೋಡಿ, according to the Dalton, all matter is made up of very tiny particles called atoms. ಡಾಲ್ಟನ್ ಏನು ಹೇಳ್ತಾನಂದ್ರೆ ಪ್ರತಿಯೊಂದು ಮ್ಯಾಟರ್ ಇತ್ತಲ್ಲ ಒಂದು ಸಣ್ಣ ಟೈನಿ ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟೈತಿ. ಆ ಸಣ್ಣ ಟೈನಿ ಪಾರ್ಟಿಕಲ್ಸ್ ನಾವು ಏನಂತ ಕರಿತೀವಿ, ಆಟಮ್ಸ್ ಅಂತ ಕರಿತೀವಿ. ಈಗ ಫಸ್ಟ್ ಇದನ್ನ ತಿಳ್ಕೋಕ್ಕಿಂತ ಮುಂಚೆ ನಾವು ಮ್ಯಾಟರ್ ಅಂದ್ರೆ ಏನಂತ ತಿಳ್ಕೋಬೇಕು. ಮ್ಯಾಟರ್ ಅಂತ ತಿಳ್ಕೊಂಡ್ರೆ ಮುಂದಿದು ತೀರೆ ನಮ್ಗೆ ಅರ್ಥ ಆಗ್ತೈತಿ. ಈಗ ಸಿಂಪಲ್ ಆಗಿ ತಗೋರಿ, ಇಲ್ಲಿ ನಾನು ಡಸ್ಟರ್ ತಗೋತೀನಿ. ಹೌದಾ, ಈ ಡಸ್ಟರ್ ಅನ್ನೋದು ಒಂದು ಮ್ಯಾಟರ್, ಈ ಮಾರ್ಕರ್ ಅನ್ನೋದು ಮ್ಯಾಟರ್, ಈ ಪೇಪರ್ ತಗೋತೀನಿ, ಇದು ಕೂಡ ಒಂದು ಮ್ಯಾಟರ್. ಇದನ್ನ ಮ್ಯಾಟರ್ ಅಂತ ಹೆಂಗೆ ಹೇಳ್ತೀನಿ, ಈ ಪೇಪರು ಮ್ಯಾಟರ್ ಅಂತ ಹೇಳಿದೆ, ಡಸ್ಟರು ಮ್ಯಾಟರ್ ಅಂತ ಹೇಳಿದೆ, ಈ ಮಾರ್ಕರು ಮ್ಯಾಟರ್ ಅಂತ ಹೇಳಿದೆ. ಮ್ಯಾಟರ್ ಅಂತ ಹೆಂಗೆ ನಾವು ಡಿಸೈಡ್ ಮಾಡಿದೆ ಅಂದ್ರೆ, ಯಾವ ವಸ್ತು ಕೆಲವೊಂದು ಸ್ಪೇಸನ್ನು ಆಕ್ಯುಪೈ ಮಾಡ್ತೈತಿ ಮತ್ತು ಅದಕ್ಕೆ ಒಂದಿಟ್ಟು ಮಾಸ್ ಐತಿ, ಅದಕ್ಕೆ ನಾವು ಮ್ಯಾಟರ್ ಅಂತ ಕರಿಬೋದು. ಅಂದ್ರೆ ನೋಡಿ, ಈ ಮಾರ್ಕರ್ನ ಎಲ್ಲರ ಇಟ್ಟೆ, ಈ ಮಾರ್ಕರ್ನ ಇದ್ರ ಮೇಲೆ ಇಟ್ಟೆ. ಹೌದಾ, ಇದು ಸ್ವಲ್ಪ ಸ್ಪೇಸ್ ಅಂತ ತಗೋತಂದ್ರೆ ಸ್ವಲ್ಪ ಜಾಗ ತಗೊಂತು. ಆಮೇಲೆ ಇದನ್ನೇನಾರು ನಾವು ವೇವ್ ಮಾಡಿದ್ವಿ ಅಂದರೆ ಇದಕ್ಕೊಂದು ಮಾಸ್ ಬರ್ತೈತಿ. ಹೌದಾ, ಆ ಮಾಸ್ ಒಂದು ಕೆ ಜಿ, 2 kg ಐತಿ, 3 kg ಐತಿ, ಹಿಂಗೆಲ್ಲ ಬರ್ತೈತಲ್ಲ ಮಾಸ್. ಅದೇ ಹೇಳೋದು, ಯಾವ ವಸ್ತುವಿಗೆ ಸ್ಪೇಸ್ ಆಕ್ಯುಪೈ ಮಾಡ್ತೈತಿ ಮತ್ತು ಮಾಸ್ ಐತಲ್ಲ ಆ ವಸ್ತುಗಳಿಗೆಲ್ಲ ಮ್ಯಾಟ್ರ್ ಅಂತ ಕರಿಬೋದು. ಹೌದಾ, ನಾವು ಡಸ್ಟರು ಮ್ಯಾಟ್ರ್ ಅನ್ಬೋದು, ಏರು ಮ್ಯಾಟ್ರ್ ಅನ್ಬೋದು, ಪೇಪರ್ ಪೆನ್ ಎಲ್ಲ ಕೂಡ ಮ್ಯಾಟ್ರ್. ಯಾವ ಮಾಸ್ ಮತ್ತು ಯಾವ ಸ್ಪೇಸ್ ಆಕ್ಯುಪೈ ಮಾಡ್ತೈತಿ ಮತ್ತು ಮಾಸ್ ಐತಲ್ಲ ಅವಕ್ಕೆ ಮ್ಯಾಟ್ರ್ ಅಂತ ಕರಿಬೋದು. ಇಷ್ಟು ಗೊತ್ತಿರಲಿ. ಆ ಪ್ರತಿಯೊಂದು ಮ್ಯಾಟರ್ಗಳನ್ನು ಇದೊಂದು ಮ್ಯಾಟರ್ ಅಂತಂದ್ರೆ ನಾವು ಇನ್ನೇನೋ ಬಿಡಿಸ್ಕೊಂತಿದ್ವಿ ಅಂದ್ರೆ ಫೈನಲ್ ಆಗಿ ಒಂದು ಸ್ಟೇಜ್ ಬರ್ತೈತಿ. ಇನ್ನಿತ್ಲ ಮುಂದೆ ಒಟ್ಟೆ ಡಿವೈಡ್ ಮಾಡಕ್ಕೆ ಬರೋದಿಲ್ಲ. ಆ ಡಿವೈಡ್ ಮಾಡ್ಲಾರ ಪಾರ್ಟಿಕಲ್ಕ ನಾವು ಆಟಮ್ಸ್ ಅಂತ ಕರಿತೀವಿ. ಇಷ್ಟ ಅರ್ಥ ಅನ್ಕೋತೀನಿ. ನೆಕ್ಸ್ಟ್ ಈಗ ಡಾಲ್ಟನ್ ಮತ್ತು ಮೇನ್ ಆಗಿ 6 ಪಾಸ್ಟುಲೇಟ್ಸ್ ಕೊಟ್ಟ. ಅದ್ರೊಳಗೆ ಫಸ್ಟ್ ಪಾಸ್ಟುಲೇಟ್, ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ವೆರಿ ಟೈನಿ ಪಾರ್ಟಿಕಲ್ ಕಾಲ್ಡ್ ಆಟಮ್ಸ್. ಹೌದಾ, ಇದು ನಿಮ್ಗೆ ಆಲ್ರೆಡಿ ಹೇಳಿ, ಎಲ್ಲ ಮ್ಯಾಟರ್ ಕೂಡ ಒಂದು ಸಣ್ಣ ಪಾರ್ಟಿಕಲ್ಸ್ಲೆ ಮಾಡಲ್ಪಟ್ಟಿರ್ತೈತಿ, ಅದಕ್ಕೆ ಆಟಮ್ಸ್ ಅಂತ ಕರೆದಿವಿ. ಯಾರು ಕರೆದ್ರು? ಡಾಲ್ಟನ್ ಕರೆದ, ನಾನಲ್ಲ. ವಿಚ್ ಟೇಕ್ಸ್ ಪಾರ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಈ ಪ್ರತಿಯೊಂದು ಯಾವುದೇ ಒಂದು ಮ್ಯಾಟರ್ ತಗೊಂಡ್ರು ಅದ್ರೊಳಗೆ ಪ್ರತಿಯೊಂದು ಆಟಮ್ಸ್ ಕೂಡ ಐತಲ್ಲ ಕೆಮಿಕಲ್ ರಿಯಾಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾವೆ. ಹೌದಾ, ಪಾರ್ಟಿಸಿಪೇಟ್ ಮಾಡ್ತಾವೆ. ಈಗ ಉದಾಹರಣೆಗೆ ಈಗ ನೀವು ತಗೋರಿ, ಐರನ್ ರೋಡ್ ತಗೋರಿ. ಹೌದಾ, ಐರನ್ ರೋಡ್ ಕೆಮ್ನ ಮಳೆ ಬಂದ್ರೆ ಏನಕ್ಕತಿ, ಅದ್ರ ಮೇಲೆ ಮಳೆ ಆಯ್ತು ಇಲ್ಕ ಜಂಗ್ ಹಿಡಿತೈತೆ. ಹೌದಾ, ಐರನ್ ರೋಡ್ ಅದೇನು ಜಂಗ್ ಹಿಡಿತೈತೆ, ಅದ್ರೊಳಗಿರೋ ಪ್ರತಿಯೊಂದು ಪಾರ್ಟಿಕಲ್ಸು ಇತ್ಲ ರಿಯಾಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ. ಹೌದಲ್ಲ, ಈಗ ಉದಾಹರಣೆಗೆ ನಾವೇನಾರು ಸುಡ್ತೀವಿ, ಈಗ ವುಡ್, ಈಗ ಕಟ್ಟಿಗೆ ತೊಗೊಂಡಿವಿ ಸುಡ್ತೀವಿ. ಹೌದಾ, ಅವೆಲ್ಲ ಅದು ಕೆಮಿಕಲ್ ರಿಯಾಕ್ಷನ್. ಹೌದಾ, ಅದ್ರೊಳಗಿರೋ ಪ್ರತಿಯೊಂದು ಆಟಮ್ಸ್ ಐತಲ್ಲ ಕೆಮಿಕಲ್ ರಿಯಾಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾವ ಅಂತ ಹೇಳತ್ತೈತೆ. ಅಂದ್ರೆ ಪ್ರತಿಯೊಂದು ಆಟಮ್, ಪ್ರತಿಯೊಂದು ಮ್ಯಾಟ್ರ್ ಕೂಡ ಸಣ್ಣ ಟೈನಿ ಪಾರ್ಟಿಕಲ್ಸ್ಲೆ ಮಾಡಲ್ಪಟ್ಟಿರ್ತೈತಿ, ಅದಕ್ಕೆ ಆಟಮ್ಸ್ ಅಂತ ಕರಿತೀವಿ. ಪ್ರತಿಯೊಂದು ವಸ್ತು ಒಳಗಿರೋ ಆಟಮ್ಸು ಕೂಡ ಕೆಮಿಕಲ್ ರಿಯಾಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾವೆ. ಇದು ಫಸ್ಟ್ ಪಾಸ್ಟುಲೇಟ್ ಮೀನಿಂಗ್. ನೆಕ್ಸ್ಟ್ ನೋಡಿ, ಆಟಮ್ಸ್ ಆರ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್. ಹೌದಾ, ಆಟಮ್ಸ್ ನಮ್ಗೆ ಗೊತ್ತೈತಿ, ಈಗ ಟೈನಿ ಪಾರ್ಟಿಕಲ್ಸ್. ಅವು ಟೈನಿ ಪಾರ್ಟಿಕಲ್ಸ್ ಇರೋದ್ರಿಂದ ಅವು ಇಂಡಿವಿಸಿಬಲ್ ಪಾರ್ಟಿಕಲ್ಸ್. ಅಂದ್ರೆ ಅವು ಈ ಡಾಲ್ಟನ್ ಹೇಳೋ ಪ್ರಕಾರ ಆಟಮ್ಸ್ ಏನೈತಲ್ಲ ಮುಂದೆ ನಾವು ಡಿವಿಷನ್ ಮಾಡಕ್ ಬರೋದಿಲ್ಲ ಅಂತ ಡಾಲ್ಟನ್ ಹೇಳ್ತಾನೆ. ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಆಟಮ್ಸ್ ಅನ್ನೋದು ಇಂಡಿವಿಸಿಬಲ್ ಪಾರ್ಟಿಕಲ್, ಅದು ನಾವು ಕ್ರಿಯೇಟು ಮಾಡಕ್ ಬರಲ್ಲ, ಡೆಸ್ಟ್ರಾಯ್ನು ಮಾಡಕ್ ಬರಲ್ಲ. ಇದು ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಹಿಂಗಂದ್ರೆ ಏನು? ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ತಗೊಂಡು ನಾ ಹೇಳಿದಂಗೆ ಕಟ್ಟಿಗೆ ತಗೋರಿ. ಹೌದಾ, ಕಟ್ಟಿಗೆ ತೊಗೊಂಡು ಸುಡ್ರಿ. ಆ ಕಟ್ಟಿಗೆ ತೊಗೊಂಡು ಸುಟ್ಟ ಮೇಲೆ ಅದ್ರ ವೇಟ್ ಎಷ್ಟು ಇರ್ತೈತಿ, ಕಟ್ಟಿಗೆ ಸುಡೋಕ್ಕಿಂತ ಮೊದಲು ಅಷ್ಟೇ ವೇಟ್ ಇರ್ತೈತಿ. ನಾವು ಕರೆಕ್ಟಾಗಿ ಅದನ್ನೆಲ್ಲ ಮೆಜರ್ಮೆಂಟ್ ತೊಗೊಂಡು ಮಾಡಿದೀವಿ ಅಂದ್ರೆ ಏನು, ಅದ್ರೊಳಗಿರೋ ಪ್ರತಿಯೊಂದು ಆಟಮ್ಸ್ ಇತ್ತ ಅಷ್ಟೇ ಇರ್ತಾವೆ. ಹೊಸ ಆಟಮ್ಸ್ ಉತ್ಪಾದನೆ ಹೋಗೋದಿಲ್ಲ, ಇದ್ದಿದ್ದ ಆಟಮ್ಸ್ಗಳನ್ನ ಕೆಮಿಕಲ್ ರಿಯಾಕ್ಷನ್ ಒಳಗೆ ಡೆಸ್ಟ್ರಾಯ್ನೂ ಆಗೋದಿಲ್ಲ. ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಒಳಗೆ ಆಟಮ್ಸ್ ಅಷ್ಟೇ ಇರ್ತಾವೆ. ಅರ್ಥಾತ್ ಈಗ ನಾವು ಇಕ್ವೇಷನ್ ಬ್ಯಾಲೆನ್ಸ್ ಮಾಡ್ತೀವಿ ನೋಡಿದ್ವಿ. ಈಗ ಯಾವ್ದಾದ್ರು ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ಮಾಲಿಕ್ಯೂಲ್ಸ್ ಬ್ಯಾಲೆನ್ಸ್ ಮಾಡ್ತೀವಿ. ಅದು ಎದಕ್ಕೆ ಮಾಡ್ತೀವಿ ಅಂದ್ರೆ ಅದ್ರೊಳಗೆ ಆಟಮ್ಸ್ಗಳು ಸೇಮ್ ಇರ್ತಾವೆ. ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಆದ್ಮೇಲೆ ಸೇಮ್ ಇರ್ತಾವೆ ಅಂತ ಅದ್ರ ಸಂಬಂಧ ನಾವು ಇಕ್ವೇಷನ್ಗಳನ್ನು ಬ್ಯಾಲೆನ್ಸ್ ಮಾಡ್ತೀವಿ. ರಿಯಾಕ್ಟೆಂಟ್ ಪ್ರಾಡಕ್ಟನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಯಾಕಂದ್ರೆ ಆಟಮ್ಸ್ಗಳು ಸೇಮ್ ಇರ್ತಾವೆ. ನಾವು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಮಾಡಿದ್ಮೇಲೆ ಅದ್ರೊಳಗೆ ಆಟಮ್ಸ್ ಏನು ಜಾಸ್ತಿ ಇದ್ದದ್ದು, ಈಗ ರಿಯಾಕ್ಟೆಂಟ್ನೊಳಗೆ ಒಂದು 5 ಮಾಲಿಕ್ಯೂಲ್ಸ್ ಇದ್ದು ಅಂದ್ರೆ ಪ್ರಾಡಕ್ಟ್ ಒಳಗೂ 5 ಮಾಲಿಕ್ಯೂಲ್ಸ್ ಬರಬೇಕು. ಅರ್ಥ ಆಯ್ತಾ? ಈಗ ಬೆಸ್ಟ್ ಎಕ್ಸಾಂಪಲ್, ಎ ಅನ್ನೋದು ಒಂದು ರಿಯಾಕ್ಟೆಂಟ್ ತಗೋರಿ, ಬಿ ಅನ್ನೋದು ಒಂದು ತಗೋರಿ. ಹೌದಾ, ಇಲ್ಲಿ ಎ 2A ಐತೆ ಅಂತ ತಿಳ್ಕೊರಿ. ಹೌದಾ, 2A ಐತಿ, ಇಲ್ಲಿ ಬಿ ಐತಿ. ಇವೆರಡೂ ರಿಯಾಕ್ಟ್ ಆದ್ಮೇಲೆ
ಇಲ್ಲಿ ಏನು ಬರ್ಬೋದು, ಹಿಂಗೆ 2AB ಬಂತಂದ್ರೆ ಇಲ್ಲಿಯೂ ಕೂಡ 2ABನೇ ಬರ್ತದೆ. ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ಅಂದ್ರೆ ನಾನು ನಿಮ್ಗೆ ಒಟ್ಟಾರೆ ಹೇಳಕ್ ಹೊಂಟಿದ್ದೇನು, ಆಟಮ್ಸ್ಗಳು ಒಂದು ಕೆಮಿಕಲ್ ರಿಯಾಕ್ಷನ್ ಆದ್ಮೇಲೆ ಕೂಡ ಸೇಮ್ ಇರ್ತವೆ. ನೆಕ್ಸ್ಟ್ ನೋಡಿ, ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಅಂದ್ರೆ ಈಗ ನೋಡಿ, ಆಟಮ್ಸ್ ಈಗ ಒಂದು ನಾವೊಂದು ಎಲಿಮೆಂಟ್ ತಗೋತೀನಿ, ಯಾವ್ದು ತಗೋತೀನಿ, ಗೋಲ್ಡ್ ತಗೋತೀನಿ. ಗೋಲ್ಡ್ ತಗೊಂಡೆ, ಈ ಗೋಲ್ಡ್ ಎಲಿಮೆಂಟ್ ತಗೊಂಡ ಇದ್ರೊಳಗೆ ಭಾಳಷ್ಟು ಐಟಮ್ಸ್ ಇರ್ತಾವೆ. ಐಟಮ್ಸ್ ಇವು ಐಟಮ್ಸ್ ಅಂತ ತಿಳ್ಕೊರಿ, ಐಟಮ್ಸ್ ಬಳದಾವೆ, ಇವೆಲ್ಲ ಐಟಮ್ಸ್ ಹಂಗೆ ತಿಳ್ಕೊರಿ. ಇವು ಐಟಮ್ಸ್ ಅಂತ ತಿಳ್ಕೊರಲ್ಲ, ಇವು ಐಟಮ್ಸ್ ಇದ್ರ ಮಾಸ್ ಏನಾರು, ಇದ್ರ ಮಾಸ್ ಒಂದೇ ಇತ್ತಂದ್ರೆ ಇದ್ರ ಮಾಸು ಕೂಡ ಏನೇ ಇರ್ತೈತಿ, ಇದ್ರ ಮಾಸು ಕೂಡ ಏನೇ ಇರ್ತೈತಿ, ಇದ್ರ ಮಾಸು ಕೂಡ ಏನೇ ಇರ್ತೈತಿ. ಇದ್ರೊಳಗಿರೋ ಪ್ರತಿಯೊಂದು ಐಟಮ್ಸ್ಗಳ ಮಾಸ್ ಏನಿರ್ತೈತಿ, ಈ ಗೋಲ್ಡ್ ಅಂಡ್ ಎಲಿಮೆಂಟ್ ಅದ ಪ್ರತಿಯೊಂದು ಆಟಮ್ಗಳ ಮಾಸ್ ಏನೇ ಇರ್ತೈತೆ ಅದಕ್ಕೆ ಹೇಳಿದ್ವಿ. ಐಡೆಂಟಿಕಲ್ ಇನ್ ಮಾಸ್ ಅಂದ್ರೆ ಮಾಸ್ ಸೇಮ್ ಇರ್ತೈತಿ, ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಸೇಮ್. ಇದ್ರ ಕೆಮಿಕಲ್ ಪ್ರಾಪರ್ಟಿ ಒಂದೇ ಇರ್ತೈತಿ, ಇದ್ರ ಕೆಮಿಕಲ್ ಪ್ರಾಪರ್ಟಿನೂ ಒಂದೇ ಇರ್ತೈತಿ. ಪ್ರತಿಯೊಂದು ಆಟಮ್ ಎಲಿಮೆಂಟ್ ಒಳಗೆ ಇರೋ ಆಟಮ್ಸ್ಗಳದು ಮಾಸ್ ಸೇಮ್ ಇರ್ತೈತಿ ಮತ್ತು ಕೆಮಿಕಲ್ ಪ್ರಾಪರ್ಟಿ ಕೂಡ ಸೇಮೇ ಇರ್ತೈತಿ. ಇದಾರ್ಥ ಅನ್ಕೊಳ್ತೀನಿ. ನೆಕ್ಸ್ಟ್, ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫ್ರೆಂಟ್ ಮಾಸಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಹೌದಾ, ಎರಡು ಡಿಫ್ರೆಂಟ್ ಎಲಿಮೆಂಟ್, ಈಗ ನಾವು ಗೋಲ್ಡ್ ತೊಗೊಂಡಿವಿ, ಇನ್ನೊಂದು ಎಲಿಮೆಂಟ್ ತೊಗೊಂಡು, ಯಾವ್ದು ತೊಗೊಂಡು, ಗೋಲ್ಡ್ ಬೇಡ, ಗೋಲ್ಡ್ ಆಲ್ರೆಡಿ ಇರುತ್ತೆ. ಹೈಡ್ರೋಜನ್ ತೊಗೊಂಡು, ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್ ತೊಗೊಂಡು. ಹೌದಾ, ಇವೆಲ್ಲ ಇದ್ರೊಳಗಿನ ಆಟಮ್ಸ್ ಅಂತ ತಿಳ್ಕೊಳ್ಳಿ, ಹೈಡ್ರೋಜನ್ ಆಟಮ್ಸ್. ಅಂದರೆ ನಿಮ್ಗೆ ಡ್ರಾಯಿಂಗ್ ರೆಫರ್ ಮಾಡಕ್ಕೆ ಹಾಕ್ತೀನಿ. ಇವು ಹೈಡ್ರೋಜನ್ ಆಟಮ್ಸ್, ಆಕ್ಸಿಜನ್ ಆಟಮ್ಸ್ ಅಂತ ತಿಳ್ಕೊಳ್ಳಿ. ಇದ್ರೊಳಗೆ ಹೈಡ್ರೋಜನ್ ಒಳಗೆ ನೀವು ಆಟಮ್ಸ್ ಅದಲ್ಲ, ಇದರ ಅಟಾಮಿಕ್ ಮಾಸ್ 1, ಎಲ್ಲಾದ್ರದ್ದು ಒಂದೇ ಇರ್ತೈತಿ. ಆಕ್ಸಿಜನ್ ಅಟಾಮಿಕ್ ಮಾಸ್ ಏನಿರ್ತೈತಿ 16 ಇರ್ತೈತಿ. ಪ್ರತಿಯೊಂದು ಇರೋ ಆಟಮ್ಸ್ಗಳು 16 ಇರ್ತೈತಿ. ಇದು ಸೇಮ್ ಇರಕ್ಕೆ ಸಾಧ್ಯ ಇಲ್ಲ, ಅದೇ ಹೇಳತ್ತೈತಿ. ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಇಲ್ಲಿ ಹೈಡ್ರೋಜನ್ ಒಂದು ಐತಿ, ಆಕ್ಸಿಜನ್ ಒಂದು ಐತಿ. ಹೌದಾ, ಹ್ಯಾವ್ ಡಿಫ್ರೆಂಟ್ ಮಾಸಸ್, ಇದ್ರ ಮಾಸೇ ಬೇರೆ, ಇದ್ರ ಮಾಸೇ ಬೇರೆ. ಇಲ್ಲಿ 1 ಐತಿ, ಇಲ್ಲಿ 16 ಐತಿ. ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್, ಇದ್ರದ್ದು ಹೈಡ್ರೋಜನ್ ಕೆಮಿಕಲ್ ಪ್ರಾಪರ್ಟಿನೇ ಬೇರೆ ಆಟಮ್ಸ್ ಅಂತ, ಆಕ್ಸಿಜನ್ ಒಳಗಿರೋ ಆಟಮ್ಸ್ಗಳು ಕೆಮಿಕಲ್ ಪ್ರಾಪರ್ಟೀಸೇ ಬೇರೆ. ಇಷ್ಟ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್, atoms combine in the ratio of small whole numbers to form compounds. Combine, ಹೌದಾ, ಈಗ ಸಿಂಪಲ್ ಆಗಿ ಈಗ H2 ಅನ್ನೋದು ಒಂದು ಕಂಪೌಂಡ್ ಫಾರ್ಮ್ ಆಗಿತ್ತು. ಅಂದ್ರೆ ಇದ್ರೊಳಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಐತಲ್ಲ, ಎರಡೂ ಕೂಡ ಐತಲ್ಲ. ಇದ್ರೊಳಗೆ ಈಗ ನೋಡ, ಇದು H2 ಅನ್ನೋದು ವಾಟರ್ ಮಾಲಿಕ್ಯೂಲ್. ಹೌದಾ, ಈ ಒಂದು ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗ್ಬೇಕಂದ್ರೆ ಇದ್ರೊಳಗೆ 2 ಹೈಡ್ರೋಜನ್ ಇರಬೇಕು, 1 ಆಕ್ಸಿಜನೇ ಇರಬೇಕು. ಅಂದ್ರೆ 1 ಆಕ್ಸಿಜನ್ಗೆ 2 ಹೈಡ್ರೋಜನ್ ಬೇಕೇ ಬೇಕು. ಅಂದಾಗ ಮಾತ್ರ ಅದೇನಾಗತಿ, ವಾಟರ್ ಮಾಲಿಕ್ಯೂಲ್ ಆಗತ್ತೆ. ನೋಡಿ, ಆಟಮ್ಸ್ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಅನ್ನೋ ನೋಡಿ. ಈ ರೇಷಿಯೋ ಒಳಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಈ ರೇಷಿಯೋ ಒಳಗೆ ಎಷ್ಟು 2:1. ಅಂದ್ರೆ ಈ ರೇಷಿಯೋ ಒಳಗೆ ಏನಾದ್ರು ಕಂಬೈನ್ ಆಗೋದ್ರ ಮಾತ್ರ ಈ ಕಂಪೌಂಡ್ ಫಾರ್ಮೇಷನ್ ಆಗತ್ತೆ, ಅದೇ ಹೇಳತ್ತಿಲ್ಲಿ. ಸೊ ನೆಕ್ಸ್ಟ್, ಇನ್ನ the relative number and kinds of atoms are constant in a given compound. ಇದು ಕೂಡ ನಿಮ್ಗೆ ವಾಟರ್ ಮಾಲಿಕ್ಯೂಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ಟ್ಯಾಪ್ ವಾಟರ್ ತಗೊಳ್ಳಿ, ಇದು ಬಿಸ್ಲರಿ ವಾಟರ್. ಹೌದಾ, ಇದ್ರೊಳಗೆ ಎಷ್ಟು ಐತಿ, ಇದು ಎಷ್ಟು. ಹೌದಾ, ಇದ್ರೊಳಗೆ ಎಷ್ಟು ಅದಾವು, ಹೈಡ್ರೋಜನ್ 2, ಆಕ್ಸಿಜನ್ 1. ಇಲ್ಲೂ ಕೂಡ ಹೈಡ್ರೋಜನ್ 2 ಅದಾವು, ಆಕ್ಸಿಜನ್ 1 ಅದಾವು. ಇಲ್ಲ ಅದೇ ಹೇಳತ್ತೆ, ದ ರಿಲೇಟಿವ್ ನಂಬರ್ ಅಂಡ್ ಕೈಂಡ್ ಆಫ್ ಅಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಎ ಗಿವನ್ ಕಂಪೌಂಡ್. ಇದು ವಾಟರ್ ಮಾಲಿಕ್ಯೂಲ್ ಎಷ್ಟು ಐತಲ್ಲ, ಇದೊಂದು ಕಂಪೌಂಡ್. ಇದು ಎಲ್ಲಿಂದ ತಗೋರಿ, ಈ ನೀರು ಐತಲ್ಲ, ಟ್ಯಾಪ್ ವಾಟರ್ ಇರಲಿ, ಬಿಸ್ಲೇರಿ ವಾಟರ್ ಇರಲಿ, ಅದ್ರೊಳಗೆ ಇರೋ ಈ ಹೈಡ್ರೋಜನ್ ಏನೋ ವಾಟರ್ ಕಂಪೌಂಡ್ ಐತಲ್ಲ, ಎಲ್ಲ ಕಡೆ ಐತಲ್ಲ ಹೈಡ್ರೋಜನ್ 2 ಇರ್ತೈತಿ, ಆಕ್ಸಿಜನ್ 1 ಇರ್ತೈತಿ ಅಂತ ಇದೇ ಹೇಳತ್ತೈತಿ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮ್ಗೆ. ಅಂದ್ರೆ ನಂಬರ್ ಸೇಮೇ ಇರ್ತೈತೆ ಅಂತ. ಹೌದಾ, ನೀವು ಇಲ್ಲಿ 2:1 ಅಂದ್ರೆ ಇಲ್ಲಿ 2:1 ಚೇಂಜ್ ಆಗಲ್ಲ. ಇಲ್ಪ ನಾನು ಹೋಗಿ 1000 ರೂಪಾಯಿ ಕೊಟ್ಟು ಒಂದು ನೀರು ಬಟ್ಲ ತೊಗೊಂಬರ್ತೀನಿ ಅದ್ರೊಳಗೆ 2:1 ಇರ್ತೈತಿ. ಅಂದ್ರೆ ಫಿಕ್ಸ್ ಕಾನ್ಸ್ಟೆಂಟ್ ಇರ್ತೈತಿ. ಈಗ ಅದೇ ಹೇಳತ್ತೈತಿ, ಕಾನ್ಸ್ಟೆಂಟ್ ಅಂದ್ರೆ ಸೇಮ್, ಚೇಂಜ್ ಆಗಲ್ಲ. ಬೇರೆದು ವಾಟರ್ ತೊಗೊಂಡು
ಸೊ ನಿಮ್ಗೆ ಈ ಕ್ಲಾಸ್ ಅರ್ಥ ಆಯ್ತು ಅನ್ಕೋತೀನಿ. ನಿಮ್ಗೆ ಅರ್ಥ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೊಬ್ರಿಗೆ ಬೇಕಾದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ.